ಒಂದು ಹೊಸ ಟೋನರ್ ಅನ್ನು ಈಗ ಅನ್ಬಾಕ್ಸ್ ಮಾಡಲಿದ್ದೇವೆ. ಈ ಟೋನರ್ HP 1020 ಪ್ಲಸ್ ಮತ್ತು ಕೆನಾನ್ LBP 2900 ಈ ಎರಡು ಪ್ರಿಂಟರ್ಗಳಿಗೆ ಅನ್ವಯವಾಗುವ ಒಂದು ಕಂಪ್ಯಾಟಿಬಲ್ ಟೋನರ್ ಆಗಿದೆ. ಇದರ ಮಾಡೆಲ್ ಸಂಖ್ಯೆಯನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. HP 12A. ಪ್ರಿಂಟರ್ನ ಮಾಡೆಲ್ ಸಂಖ್ಯೆ ಹಾಗೂ ಟೋನರ್ನ ಮಾಡೆಲ್ ಸಂಖ್ಯೆಯ ನಡುವೆ ಗೊಂದಲ ಬೇಡ, ಇವೆರಡು ಬೇರೆ ಬೇರೆಯಾಗಿರುತ್ತದೆ. ಇದು ಫಾಕ್ಸಿನ್ ಕಂಪನಿಯ ಕಂಪ್ಯಾಟಿಬಲ್ ಟೋನರ್. ಇದು ಒಳ್ಳೆಯ ಗುಣಮಟ್ಟದ ಹಾಗೂ ಹೆಚ್ಚು ಬಾಳಿಕೆ ಬರುವಂತಹ ಟೋನರ್ ಆಗಿದೆ. ಇದು ಈಗ ಆನ್ಲೈನ್ನಲ್ಲಿ ಸಿಗುತ್ತಿದ್ದು ನೀವು ಇದನ್ನು ಖರೀದಿಸಿಕೊಳ್ಳಬಹುದಾಗಿದೆ. ಈ ಟೋನರ್ ಕಂಪನಿಗಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತವೆ. ಹಾಗಾಗಿ ಆಯಾ ಸಮಯಕ್ಕೆ ಲಭ್ಯವಿರುವಂತಹ ಟೋನರ್ಗಳ ಮಾಹಿತಿಯನ್ನು ನಾವು ಕಾಲಕಾಲಕ್ಕೆ ನೀಡುತ್ತಿರುತ್ತೇವೆ. ನೀವು ಯಾವಾಗ ಬೇಕಾದರೂ ನಮ್ಮನ್ನು ಕಮೆಂಟ್ಗಳ ಮೂಲಕ ಸಂಪರ್ಕಿಸಬಹುದು. ಈಗ ಸದ್ಯಕ್ಕೆ ನೀವು ಈ ಕಂಪನಿಯ ಟೋನರನ್ನು ನಿಸ್ಸಂದೇಹವಾಗಿ ಬಳಸಬಹುದು. ಈ ಟೋನರನ್ನು ಹೇಗೆ ರೀಫಿಲ್ ಮಾಡಬೇಕು ಎಂಬುದಕ್ಕೆ ನಾವು ಪ್ರತ್ಯೇಕವಾದ ವಿಡಿಯೋವನ್ನು ಮುಂದೆ ಮಾಡಲಿದ್ದೇವೆ. ಇದಕ್ಕೆ ಒಳ್ಳೆಯ ಪ್ಯಾಕಿಂಗ್ ಮಾಡಿದ್ದಾರೆ. ಎಲ್ಲವನ್ನು ಬಿಚ್ಚಿ ಟೋನರನ್ನು ಹೊರತೆಗೆಯೋಣ. ಪ್ರಿಂಟರ್ನ ಒಳಗೆ ಇನ್ಸರ್ಟ್ ಮಾಡುವ ಮುಂಚೆ ಎಲ್ಲವನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳೋಣ. ಹೊಸದರಂತೆ ಕಾಣುತ್ತಿದೆ. ಮುಖ್ಯವಾಗಿ ಡ್ರಮ್ ಅನ್ನು ಚೆಕ್ ಮಾಡಬೇಕು. ಈ ಹಸಿರು ಸಿಲಿಂಡರ್ನ ರೀತಿ ಕಾಣುತ್ತಿರುವುದಕ್ಕೆ ಡ್ರಮ್ ಎನ್ನುತ್ತಾರೆ. ಇದು ಟೋನರ್ನ ಒಳಗಿನ ಅತಿ ಮುಖ್ಯ ಕಾಂಪೊನೆಂಟ್ ಆಗಿದೆ. ಟೋನರ್ ಸರಿಯಾದ ರೀತಿ ಕಾಣುತ್ತಿದೆ, ಹಾಗಾಗಿ ಇದನ್ನು ರಿಟರ್ನ್ ಮಾಡುವ ಅಗತ್ಯವಿಲ್ಲ. ಇದನ್ನು ಬಳಸಿಕೊಳ್ಳೋಣ. ಎಲ್ಲ ಸೇಫ್ಟಿ ಲಾಕ್ ಹಾಗೂ ಟೇಪನ್ನು ತೆಗೆದು ನಂತರ ಟೋನರನ್ನು ಪ್ರಿಂಟರ್ನ ಒಳಗೆ ಇನ್ಸರ್ಟ್ ಮಾಡೋಣ. ಈಗ ನಾವು ಪ್ರಿಂಟರ್ನ ಒಳಗೆ ಹೊಸ ಟೋನರ್ ಅನ್ನು ಅಳವಡಿಸಿದ್ದೇವೆ. ಈಗ ನಾವು ಹೊಸ ಟೋನರ್ ಬಳಸಿ ಒಂದು ಪ್ರಿಂಟ್ ಅನ್ನು ನೀಡೋಣ. ಪ್ರಿಂಟ್ಔಟ್ ನೀಟ್ ಆಗಿದೆ ಮತ್ತು ಮೊನಚಾಗಿದೆ.